ಪೆಟ್ರೋಲ್ ಪಂಪ್ನಲ್ಲಿ ಮಾರಾಮಾರಿ, ಕೋಲುಗಳಿಂದ ಹಲ್ಲೆ ನಡೆಸಿದ ದೃಶ್ಯ ವೈರಲ್, ಮೂವರಿಗೆ ಗಾಯ. ಉತ್ತರ ಪ್ರದೇಶದ ಕುಶಿನಗರದ ರಾಮ್ಕೋಲಾ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಗರ್ಗಂಜ್ನಲ್ಲಿರುವ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಖರೀದಿ ವಿಚಾರವಾಗಿ ಯುವಕ ಹಾಗೂ ನೌಕರರ ನಡುವೆ ಭೀಕರ ಘರ್ಷಣೆ ನಡೆದಿದೆ. ಬೆಳ್ವಾನಿಯ ನಿವಾಸಿ ನಿಧಿ ಕುಶ್ವಾಹ ಎಂಬುವರು ದೂರು ದಾಖಲಿಸಿದ್ದು, ಮೇ 25ರಂದು ತಮ್ಮ ಸಹೋದರ ದಿಲೀಪ್ ಮತ್ತು ಚಿಕ್ಕಪ್ಪ ಪೆಟ್ರೋಲ್ ತುಂಬಿಸಲು ಹೋದಾಗ ನೌಕರರೊಂದಿಗೆ ವಾಗ್ವಾದ ಸೃಷ್ಟಿಯಾಗಿದೆ ಎಂದು ತಿಳಿಸಿದ್ದಾರೆ. ವಿವಾದ ಉಲ್ಬಣಗೊಳ್ಳುತ್ತಿದ್ದಂತೆ ಪೆಟ್ರೋಲ್ ಪಂಪ್ ಮಾಲೀಕರು, ವ್ಯವಸ್ಥಾಪಕರು ಹಾಗೂ ನೌಕರರು ಸೇರಿ ಕೋಲುಗಳಿಂದ ಹಲ್ಲೆ ನಡೆಸಿದ್ದು, ಘಟನೆಯಲ್ಲಿ ದಿಲೀಪ್ ಅವರ ಚಿಕ್ಕಪ್ಪ ಸೇರಿದಂತೆ 3 ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ರಾಮ್ಕೋಲಾದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿದ್ದು, ಸದ್ಯ ಅವರೆಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಎಂದು ವೈದ್ಯಕೀಯ ಮೂಲಗಳು ವರದಿ ಮಾಡಿವೆ. ಪಂಪ್ ನೌಕರ ಕಯೂಮ್ ಅನ್ಸಾರಿ ಆರೋಪ ನಿರಾಕರಿಸಿದ್ದು, ನಿಯಮದಂತೆ 200 ರೂಪಾಯಿ ಪೆಟ್ರೋಲ್ ನೀಡಿದ ನಂತರ ಯುವಕ ಮತ್ತೆ ಪೆಟ್ರೋಲ್ ಕೇಳಿ ಗಲಾಟೆ ಮಾಡಿದ್ದಲ್ಲದೆ ಕಾರಿನಲ್ಲಿ ಜನರನ್ನು ಕರೆತಂದು ಮಾಲೀಕರು ಹಾಗೂ ಸಿಬ್ಬಂದಿ ಕಾಲರ್ ಹಿಡಿದು ಗಲಾಟೆ ಆರಂಭಿಸಿದ್ದಾಗಿ ಹೇಳಿದ್ದಾರೆ. ಪೆಟ್ರೋಲ್ ಪಂಪ್ನಲ್ಲಿ ನಡೆದ ಈ ಮಾರಾಮಾರಿಯ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು, ಸದ್ಯ ರಾಮ್ಕೋಲಾ ಪೊಲೀಸರು ವೈರಲ್ ವಿಡಿಯೋ ಆಧರಿಸಿ ತನಿಖೆ ಕೈಗೊಂಡಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.